ಟ್ರೋಲ್ ಮಾಡಿದ್ರು ಏನು ಸಿಕ್ತೀಗ? ನಾವೇನು ಗೆಲ್ಲಬೇಕು, ನಮ್ಮ ವ್ಯಕ್ತಿತ್ವಗಳನ್ನು ಏನು ತೋರಿಸ್ಬೇಕಿತ್ತು, ನಾವು ಯಾರಿಂದ ಚಪ್ಪಾಳೆ ತೊಗೋಬೇಕಿತ್ತು, ಇಡೀ ಸೀಸನ್ದು ನಾವು ತಗೊಂಡು ಬಂದಾಯಿತು. ಟ್ರೋಲರ್ಸ್ ಮಾಡಿ ಏನು ಪ್ರಯೋಜನ ಆಯಿತು ಅವ್ರಿಗೆ? ಒಂದು. ಎರಡನೇದು, ನಮ್ಮ ಹೆಸರು ಹಾಳು ಮಾಡೋದಕ್ಕೆ ಇವತ್ತಿಂದಲ್ಲ, ಲಾಸ್ಟ್ ಡಿಸೆಂಬರ್ ಕೂಡ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಒಂದು ಭಾಳ ದೊಡ್ಡ ಪಿತೂರಿ ಇತ್ತು, ನಡೆದಿತ್ತು. ಅದು ಮಾಧ್ಯಮದಲ್ಲಿ ಭಾಳ ಸುದ್ದಿ ಕೂಡ ಮಾಡಿತ್ತು. ಯಾರೂ ಕೇರ್ ಮಾಡಲಿಲ್ಲ. ಬಿಕಾಸ್ ಜನಗಳು ಇವತ್ತು ಸೋಷಲ್ ಮೀಡಿಯಾ ಯುಗದಲ್ಲಿ ಫೂಲ್ಸ್ ಅಲ್ಲ ಯಾರು. ಯಾವ ವ್ಯಕ್ತಿ ಏನು ಮಾಡಬಲ್ಲ, ಅವನ ಜರ್ನಿ ಏನು ಆಲ್ರೆಡಿ ತಿಳ್ಕೊಂಡಿರ್ತಾರೆ. ಸುಮ್ಮನೆ ಯಾರೋ ಒಬ್ಬರು ಟ್ರೋಲ್ ಮಾಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಇದವರ ಹೆಸರು ಹಾಳು ಮಾಡೋದಕ್ಕೆ ಮಾಡ್ತಾ ಇರೋದು ಅಂತ. ಸೊ ಈಗ ಮಾಫಿಯಾ, PR ಮಾಫಿಯಾ ಶುರು ಆಗಿದೆ ಅಂತೆ. ಯಾರನ್ನೋ ಬೆಳೆಸೋ ಬರದಲ್ಲಿ ಇನ್ನೊಬ್ಬರನ್ನ ಫೇಕ್ ID ಮಾಡಿಕೊಂಡು ಅವರ ತೇಜೋವಧೆ ಮಾಡೋದೆಲ್ಲ ಭಾಳ ಶುರು ಆಗಿದೆ. ಅದ್ರ ಬಗ್ಗೆ ಈಗ ಕಾನೂನು ಕೂಡ ಒಂದು ಬಹುಶಃ ಅದ್ರ ಬಗ್ಗೆ ಬೇಗ ಆ್ಯಕ್ಷನ್ ತಗೊಳ್ತಾರೆ. ಈ ರೀತಿ ಒಬ್ಬರ ಹೆಸರು ಹಾಳು ಮಾಡೋದು, ಬ್ಯಾಡ್ ಕಮೆಂಟ್ಸ್ ಮಾಡೋದು ಆಲ್ರೆಡಿ ರಮ್ಯಾ ಮೇಡಮ್ ಅವರು ಮಾಡಿದಾರಂತೆ. ಈಗ ನಾವು ಕೂಡ ಅದೇ ಕಂಪ್ಲೇಂಟ್ ಎಲ್ಲರೂ ಮಾಡಬೇಕು ಅಂತ ಇದ್ದೀವಿ. ಇವ್ರ ಬಗ್ಗೆ ಒಂದು ಇಂಥವ್ರನ್ನೆಲ್ಲ ಸ್ವಲ್ಪ ಮೀಡಿಯಾದ ಮುಂದೆ ಶಿಕ್ಷೆ ಆದಾಗ ನೆಕ್ಸ್ಟ್ ಇನ್ನು ಮುಂದೆ ಬರೋ ಜನ್ರೇಷನ್ಗಳಿಗೆ ಭಾಳ ಒಳ್ಳೆಯದು. ಯಾಕಂದರೆ ಇದ್ರ ಬಗ್ಗೆ ನಾವೇ ಆ್ಯಕ್ಷನ್ ತಗೊಳ್ಬೇಕು ಅಂತ ಇದ್ದೀವಿ. ಯಾಕಂದರೆ ನಿಮ್ಮ ಪರ್ಸ್ನಲ್ ಲೈಫ್ ಯಾವುದೋ ಸಾರ್ವಜನಿಕ ವಿಚಾರನೂ ಅಲ್ಲ, ಅದು ಕೆಲವರು ತುಂಬ ಪ್ರೈವೇಟಾಗಿ ಇಟ್ಕೋಬೇಕು ಅಂತ ಇರ್ತಾರೆ. ಈ ರೀತಿ ಆದಾಗ ನೀವೇನು ಹೇಳ್ತೀರಿ? ಕ್ಯಾರೇ ಮಾಡಲ್ಲ ಮೇಡಮ್. ನಮ್ಮ ಆ್ಯಟಿಟ್ಯೂಡಿಗೆ ನೋಡಿದ್ರಿ ಶೋ ಅಲ್ಲಿ, ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ, ಕ್ಯಾರೇ ಮಾಡಲ್ಲ. ನಮ್ಮನ್ನು ಪ್ರೀತಿಸೋ ಇಷ್ಟು ಜನ ಇರಬೇಕಾದ್ರೆ ಒಂದು 2-3 ಇಂಥ ಮಾನಸಿಕ ಅಸ್ವಸ್ಥರು ಸೋಷಲ್ ಮೀಡಿಯಾ ಇವತ್ತು ಭಾಳ ಈಸಿ, ಇಂಟರ್ನೆಟ್ ರೀಚಬಲ್ ಅಂತ ಹಾಕಿದ್ರೆ ನಾನು ಇಷ್ಟು ಜನದ ಪ್ರೀತಿನ ನೋಡಲ ಅಥವಾ ಈ ಮಾನಸಿಕ ಅಸ್ವಸ್ಥರನ್ನ ನೋಡಲ? ಕ್ಯಾರೇ ಮಾಡಲ್ಲ ಮ್ಯಾಮ್. ಒಂದು ಊರು ಅಂತ ಅಂದಮೇಲೆ ಸುಳ್ಳು ಹೇಳ್ದಿರೋ ನಾಲ್ಗೇನೂ ಇಲ್ಲ, ಬೊಗಳ್ದಿರೋ ನಾಯಿಗಳು ಇಲ್ಲ, ಇದು ಎರಡು ಇಲ್ದಿರೋ ಊರೇ ಇಲ್ಲ ಅಂತ. ಸೊ ಹಾಗಾಗಿ ನಾವು ಕೆಲವರು ಸಾಧಕರಾಗೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಇಂಥ ನೀಚರಾಗೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಮನೆ ಉದ್ಧಾರ ಮಾಡೋವಂಥ ಕೆಲಸ ಮಾಡ್ತಾರೆ, ಇನ್ನು ಕೆಲವರು ಮನೆ ಹಾಳು ಮಾಡ್ಕೊಳ್ಳೋವಂಥ ಕೆಲಸ ಮಾಡ್ತಾರೆ. ಸೊ ನಾನು ಅದನ್ನೇ ರಜನಿಕಾಂತ್ ಸರ್ ಅವ್ರ ಮಾತನ್ನ ಭಾಳ ಪಾಲಿಸ್ತೀನಿ. ಒಂದು ಊರು ಅಂತ ಇದ್ಮೇಲೆ ಆ ಸುಳ್ಳು ಹೇಳ್ದಿರೋ ಬಾಯಿನೂ ಇಲ್ಲ, ಬೊಗಳ್ದಿರೋ ನಾಯಿಗಳೂ ಇಲ್ಲ, ಅದು ಎರಡು ಇಲ್ದಿರೋ ಊರೂ ಇಲ್ಲ. ಸೊ ಹಾಗಾಗಿ ನಾವು ಎಲ್ಲಿಗೆ ಹೋಗಬೇಕು, ಯಾರಿಂದ ಚಪ್ಪಾಳೆ ತಗೊಳ್ಬೇಕು, ಆ ಚಪ್ಪಾಳೆ ತಗೊಂಡು ನಾವು ಹೋಗ್ತಾ ಇರ್ತೀವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ.